ಮಹೇಶ್ ತಮ್ಮನವರು ಸರ್ ಹಾಂ. ತಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ ಸರ್. ಏನು ಆರೋಪ? ಸರ್ ಏನು ಆರೋಪ ಅಂದ್ರೆ ನೀವು ಎಸ್ಸಿ ಜನಾಂಗವನ್ನ ಸಮುದಾಯ ಇದ್ದೀರಿ. ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು. ಹಾಂ, ಅದಕ್ಕೆ ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ ಎಸ್ ಸಿ ಇದ್ದಾರೆ, ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯಭಾಗದಲ್ಲಿ ಎಸ್ ಸಿ ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮ್ಯಾಗೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಲಿಸಿದ್ವಿ, ಎಲ್ಲರೂ ಗೆಲ್ಲಿಸಿದಾರೆ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ನಾವೇ ಕೊಟ್ಟಿಲ್ಲ. ಒಬ್ಬ ಇವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನೆ ಅವನು ಕಲ್ಲೋಳ್ಕರ, ಅವನಿಂದ ಇವ್ನು ಬೆನ್ನತ್ತಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ. ಇದರಲ್ಲಿ ತುಳಿದು ಹೇಳೋದಿಲ್ಲ. ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಎಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಎಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಸುಟ್ಕೆ ಕೇಳ್ತಾ ಇದ್ದಾರೆ. ಅವನದು ಪ್ರಶ್ನೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ. ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು, 3,500 ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ಲು. ಇಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈ ಒತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ದರು 2 ದಿವಸ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾರುಗೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಮಟ್ಟೋಗಿ ಮಾಡಲಿಕ್ಕೆ. ಯಾರ ಪಕ್ಷ ಬಿಟ್ಟು ಯಾರೂ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದ್ದಾರೆ, ಅವನ ಪರವಾಗಿದ್ದಾರೆ ಒಂದು 3,500 ಜನ ಅವನ್ನೇ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಮಹೇಶ್ ತಮ್ಮನವರು ಸರ್ ತಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ ಸರ್. ಏನು ಆರೋಪ? ಸರ್ ಏನು ಆರೋಪ ಅಂದ್ರೆ ನೀವು ಎಸ್ಸಿ ಜನಾಂಗವನ್ನ ಸಮುದಾಯ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು. ಹಾಂ, ಅದಕ್ಕೆ ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ ಎಸ್ ಸಿ ಇದ್ದಾರೆ, ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯಭಾಗದಲ್ಲಿ ಎಸ್ ಸಿ ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮ್ಯಾಗೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಲಿಸಿದ್ವಿ, ಎಲ್ಲರೂ ಗೆಲ್ಲಿಸಿದಾರೆ. ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ನಾವೇ ಕೊಟ್ಟಿಲ್ಲ. ಒಬ್ಬ ಇವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನೆ ಅವನು ಕಲ್ಲೋಳ್ಕರ, ಅವನಿಂದ ಇವ್ನು ಬೆನ್ನತ್ತಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ. ಇದರಲ್ಲಿ ತುಳಿದು ಹೇಳೋದಿಲ್ಲ. ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ. ಸರ್ ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಎಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಎಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಸುಟ್ಕೆ ಕೇಳ್ತಾ ಇದ್ದಾರೆ. ಅವನದು ಪ್ರಶ್ನೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ. ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ರು, 3,500 ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್ಲು. ಇಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈ ಒತ್ತರಲ್ಲಿ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ದರು 2 ದಿವಸ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾರುಗೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಮಟ್ಟೋಗಿ ಮಾಡಲಿಕ್ಕೆ. ಯಾರ ಪಕ್ಷ ಬಿಟ್ಟು ಯಾರೂ ಹೋಗಿಲ್ಲ. ಹೀಗಾಗಿ
ಪಕ್ಷದ ಪರವಾಗಿದ್ದಾರೋ ನಮಗೆ ಹಾಕಿದಾರ, ಅವನ ಪರವಾಗಿದ್ದಾರೋ ಒಂದು 3.5 ಜನ ಅವನ್ನೇ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಮಹೇಶ್ ತಮ್ಮಣ್ಣವರು ಸರ್ ತಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ ಸರ್. ಏನು ಆರೋಪ? ಸರ್ ಏನು ಆರೋಪ ಅಂದ್ರೆ ನೀವು SC ಜನಾಂಗವನ್ನ ಸಮುದಾಯದ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು. ಹಾಂ, ಅದಕ್ಕೆ ನಾವೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ SC ಇದ್ದಾರೆ, ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯಭಾಗದಲ್ಲಿ SC ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬ ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಲಿಸಿದ್ವಿ, ಎಲ್ಲರೂ ಗೆಲ್ಲಿಸಿದಾರ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ನಾವೇ ಕೊಟ್ಟಿಲ್ಲ. ಒಬ್ಬ ಇವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನೆ ಅವನು ಕಲ್ಲೋಳ್ಕರ, ಅವನಿಂದ ಇವ್ನು ಬೆನ್ನತ್ತಿ ಕೆಲಸ ಮಾಡಿದಕ್ಕೆ ನಾವು ಆರೋಪ ಮಾಡಿದ್ವಿ. ಇದರಲ್ಲಿ ತುಳಿದು ಹೇಳೋದಿಲ್ಲ. ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ ಸರ್. ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000 ಲೀಡ್ ತಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅವನದು ಪ್ರಶ್ನೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು 3,500 ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲು. ಇಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಮುಗಿದೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ ಈಗ ಅಷ್ಟೇ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈ ಉತ್ತರ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳ್ಳಿಗೆ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ದರು 2 ದಿವಸ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಹಾರುಗೇರಿಯಲ್ಲಿ. ಹೀಗಾಗಿ ಆಧಾರದ ಮೇಲೆ ಅವ್ರು ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಅಟೋಗ್ ಮಾಡಲಿಕ್ಕೆ. ಯಾರ ಪಕ್ಷ ಬಿಟ್ಟು ಯಾರೂ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೋ ನಮಗೆ ಹಾಕಿದಾರ, ಅವನ ಪರವಾಗಿದ್ದಾರೋ ಒಂದು 3.5 ಜನ ಅವನ್ನೇ ಹಾಕಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.